ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನು ಇವತ್ತು KSRTCಯಲ್ಲಿ ಏನು ಚಾಲನವರ್ತಿ ಪರೀಕ್ಷೆ ನಡೀತಾ ಇದೆ. ಈಗಾಗಲೇ ಹುಮ್ನಾಬಾದ್ ಕಂಪ್ಲೀಟ್ ಆಗಿ ಭಾಳಷ್ಟು ದಿನ ಆಗೋಯ್ತು. ಹಾಸನ್ ಟ್ರ್ಯಾಕ್ ಟೆಸ್ಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಭಾಳಷ್ಟು ಸ್ನೇಹಿತರು ಕಮೆಂಟಲ್ಲಿ ಕೇಳ್ತಾ ಇದ್ದೀರಿ. ನಿಮಗೆ ಗೊತ್ತಿರುವ ಹಾಗೆ ಅಲ್ಲಿ ಸ್ವಲ್ಪ ಟ್ರ್ಯಾಕ್ ಮತ್ತೆ ತಿರ್ಗಾ ರೆಡಿ ಮಾಡೋಕ್ಕೋಸ್ಕರ ಲೇಟ್ ಆಗೋಯಿತು. ಇವಾಗೆಲ್ಲ ಟ್ರ್ಯಾಕ್ ಎಲ್ಲ ರೆಡಿ ಆಗಿದೆ ಅಂತ ಮಾಹಿತಿ ಸಿಗ್ತಾಯಿದೆ. ಅದರಿಂದ ಒಂದು ಹೊಸ ಅಪ್ಡೇಟ್ ಇದೆ. ಏನಪ್ಪ ಹೊಸ ಅಪ್ಡೇಟ್ ಅಂತಂದರೆ, ಇಲ್ಲಿ ನೋಡ್ಬೋದು ನೀವು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿ ಬೆಂಗಳೂರು. ಇವರು ಒಂದು ದಿನಾಂಕ 28/11/2024 ಒಂದು ಪ್ರಕಟಣೆ ಹೊರಡಿಸಿದ್ದಾರೆ. ಏನು ಪ್ರಕಟಣೆ ಅಂತೇಳಿ ನೀವು ನೋಡ್ಬೋದು. ಎಲ್ಲ ಹಿರಿಯ ಮತ್ತು ವಿಭಾಗೀಯ ನಿಯಂತ್ರಣಾಧಿಕಾರಿಗಳು, ಕಾರ್ಯವ್ಯವಸ್ಥಾಪಕರು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಮಾನ್ಯರೇ. ವಿಷಯ: ಚಾಲನಾ ವೃತ್ತಿ ಪರೀಕ್ಷೆಯ ಸಂಬಂಧ ನಿಯೋಜನೆಗೊಳ್ಳುವ ಸಿಬ್ಬಂದಿಗಳಿಗೆ ತರಬೇತಿ ನೀಡುವ ಕುರಿತು ಉಲ್ಲೇಖ. ಜಾಹೀರಾತು ಸಂಖ್ಯೆ 1/2020 ದಿನಾಂಕ 14/2/2020 ಸಂಬಂಧಿಸಿದಂತೆ ಸೂಕ್ತ ಅಧಿಕಾರಿಗಳ ಆದೇಶ ದಿನಾಂಕ 2/12/2024. ನೋಡ್ಬೋದು ಸ್ನೇಹಿತರೆ, ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ 1ರ ಜಾಹೀರಾತಿನನ್ವಯ ಚಾಲಕ ಕಮ್ ನಿರ್ವಾಹಕ ಹುದ್ದೆಗೆ ಅರ್ಜಿ ಸಲ್ಲಿಸಿ ಚಾಲನಾ ವೃತ್ತಿ ಪರೀಕ್ಷೆಗೆ ಅರ್ಹರಾಗಿರುವ ಅಭ್ಯರ್ಥಿಗಳಿಗೆ ದಿನಾಂಕ 7/12/2024. ನೋಡ್ಬೋದು ಸ್ನೇಹಿತರೆ, ಡಿಸೆಂಬರ್ 12 7ನೇ ತಾರೀಕಿಗೆ ಡೇಟ್ ಕೊಟ್ಟಿದ್ದಾರೆ. ನಾನು ಮಾರ್ಕ್ ಮಾಡಿದ್ದೀನಿ ಕೂಡ ನಿಮಗೆ. ಏಳು 12/2024 ಹಾಸನ. ನೋಡ್ಬೋದು, ಹಾಸನ ತರಬೇತಿ ಕೇಂದ್ರದಲ್ಲಿನ ಗಣಕೀಕೃತ ಚಾಲನಾ ಪಥದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಯನ್ನು ಪ್ರಾರಂಭಿಸಲು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ 1ರ ಜಾಹೀರಾತಿನನ್ವಯ ಚಾಲಕ ಕಮ್ ನಿರ್ವಾಹಕ ಹುದ್ದೆಗೆ ಅರ್ಜಿ ಸಲ್ಲಿಸಿ ಚಾಲನಾ ವೃತ್ತಿ ಪರೀಕ್ಷೆಗೆ ಅರ್ಹರಾಗಿರುವ ಅಭ್ಯರ್ಥಿಗಳಿಗೆ ದಿನಾಂಕ 7/12/2024 ಹಾಸನ ತರಬೇತಿ ಕೇಂದ್ರದಲ್ಲಿನ ಗಣಕೀಕೃತ ಚಾಲನಾ ಪಥದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಯನ್ನು ಪ್ರಾರಂಭಿಸಲು ತೀರ್ಮಾನಿಸಲಾಗಿರುತ್ತದೆ. ಅವರು ಹೇಳಿದ್ದಾರೆ 7ನೇ ತಾರೀಕಿಂದ ಸ್ಟಾರ್ಟ್ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ ಅಂಥೇಳಿ ಈ ಒಂದು ಪ್ರಕಟಣೆಯಲ್ಲಿ ಗೊತ್ತಾಗ್ತದೆ. ಅದರಂತೆ ತಮ್ಮಿಂದ ಶಿಫಾರಸುಗೊಂಡಿರುವ ಕಿರಿಯ ಸಹಾಯಕ ಹಾಗೂ ತಾಂತ್ರಿಕ ಸಹಾಯಕ ಪಟ್ಟಿಯನ್ನು ಇದರೊಂದಿಗೆ ಲಗತ್ತಿಸಿದ್ದು, ಸದರಿಯವರಿಗೆ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ನಿರ್ವಹಿಸಬೇಕಾದ ಕರ್ತವ್ಯ ಮತ್ತು ಜವಾಬ್ದಾರಿ ಹಾಗೂ ನಡವಳಿಕೆ ಕುರಿತಂತೆ ಸೂಕ್ತ ತಿಳುವಳಿಕೆ ನೀಡುವ ಸಂಬಂಧ ದಿನಾಂಕ 2/12/2024 ಕೇಂದ್ರ ಕಚೇರಿಯಲ್ಲಿ ಒಂದು ದಿನದ ಕಾರ್ಯಾಗಾರವನ್ನು ಆಯೋಜಿಸಲು ಸೂಕ್ತ ಅಧಿಕಾರಿಗಳು ಅನುಮೋದನೆ ನೀಡಿರುತ್ತಾರೆ. ಆದ್ದರಿಂದ ಸದರಿ ಸಿಬ್ಬಂದಿಯನ್ನು ದಿನಾಂಕ 2/12/2024 ಬೆಳಗ್ಗೆ 11 ಗಂಟೆಗೆ ಕೇಂದ್ರ ಕಚೇರಿಯಲ್ಲಿ ಹಾಜರಿರುವಂತೆ ಸೂಚಿಸಿ ಬಿಡುಗಡೆಗೊಳಿಸಲು ಕೋರಲಾಗಿದೆ. ಅಡಕ ಮೇಲಿನಂತೆ ಇರುತ್ತದೆ. ತಮ್ಮ ವಿಶ್ವಾಸಿ ಉಪ ಮುಖ್ಯ ಸಿಬ್ಬಂದಿ ವ್ಯವಸ್ಥಾಪಕರು ನೇಮಕಾತಿ. ನೋಡ್ಬೋದು ಸ್ನೇಹಿತರೆ. ಇದರಿಂದ ನಮಗೆ ಏನು ಗೊತ್ತಾಗ್ತಾ ಇದೆ ಅಂತಂದರೆ, ಈ ಒಂದು ಪತ್ರ ಏನಕ್ಕೆ ಬಿಡುಗಡೆಗೊಳಿಸಿದ್ದಾರೆ ಅಂದರೆ, ಅಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಟ್ರ್ಯಾಕಲ್ಲಿ ಏನು ನಿಮ್ಮ ಸಿಗ್ನಲ್ಗಳು ಮೇಂಟೈನ್ ಮಾಡ್ತಾರೆ ಅವರು, ಆಮೇಲೆ ನಿಮ್ಮ ಕಂಪ್ಯೂಟರ್ ಆಪ್ರೇಟರ್ಗಳು, ಭದ್ರತಾ ಸಿಬ್ಬಂದಿಗಳು, ಎಲ್ಲ ರೀತಿಯಿಂದ ಏನು ವರ್ಕ್ ಮಾಡ್ತಾರೋ ಟ್ರ್ಯಾಕಲ್ಲಿ, ಅಂಥವರಿಗೆ ಒಂದು ದಿನ ಟ್ರೈನಿಂಗ್ ಕೊಡಬೇಕು ಅಂಥೇಳಿ ಈ ಒಂದು ಪತ್ರ ಹೊರಡಿಸಿದ್ದಾರೆ. ಅವರು ಆ ಒಂದು ದಿನ ಟ್ರೈನಿಂಗ್ ಯಾವತ್ತಂದರೆ ಇದೇ ಸೋಮವಾರ ಡಿಸೆಂಬರ್ 2ನೇ ತಾರೀಕಿಗೆ ಅವರಿಗೆ ಕೇಂದ್ರ ಕಚೇರಿ ಶಾಂತಿನಗರ ಬೆಂಗಳೂರಲ್ಲಿ 11 ಗಂಟೆಗೆ ಒಂದು ಮೀಟಿಂಗ್ ಇರುತ್ತೆ. ಅವ್ರಿಗೆ ಒಂದು ದಿನ ಟ್ರೈನಿಂಗ್ ಕೊಡ್ತಾರೆ. ಆವತ್ತೇ ಸೋಮವಾರ ಸಾಯಂಕಾಲನೇ ಎಲ್ಲ ಅಭ್ಯರ್ಥಿಗಳಿಗೆ ಕಾರ್ಯಪತ್ರಗಳನ್ನು ಬಿಡುಗಡೆಗೊಳಿಸುವ
ಚಾನ್ಸು ಇದೆ. ಸೊ ಯಾರ್ಯಾರು ಇನ್ನು ಟ್ರ್ಯಾಕ್ ಟ್ರೈನಿಂಗ್ ತೊಗೊಳ್ಬೇಕಂತೀರೋ, ಹಾಸನ ಟ್ರ್ಯಾಕ್ ತೊಗೊಂಡಿದ್ದವರು, ಹೊರಗಡೆ ಎಲ್ಲ ಟ್ರ್ಯಾಕ್ ಟೆಸ್ಟ್ ತೊಗೊಳ್ಬೇಕು, ಟ್ರೈನಿಂಗ್ ತೊಗೊಳ್ಬೇಕು ಅಂತೇಳಿ ಇನ್ನೂ ಯೋಚನೆ ಮಾಡ್ಕೊಂಡು ಕೂತಿದ್ದಾರೋ, ಸೊ ಅಂಥವ್ರೆ ಬೇಗ ನಿಮ್ಮ ಹತ್ತಿರದ ತರಬೇತಿ ಕೇಂದ್ರಗಳಿಗೆ ಹೋಗಿ ಮತ್ತು ನೀವು ಚಾಲನಾ ವೃತ್ತಿ ಪರೀಕ್ಷೆಯ ತರಬೇತಿ ಪಡ್ಕೊಳ್ಬೋದು. ಸೊ ಹಾಗೆ ಭಾಳಷ್ಟು ರೋಡ್ ಸಿಗ್ನಲ್ಗಳು ಕೂಡ ನಿಮ್ಮ ಟೆಸ್ಟ್ ಇರುತ್ತೆ. ಸೊ ಆ ಒಂದು ರೋಡ್ ಸಿಗ್ನಲ್ ಟೆಸ್ಟಿಂದ ಭಾಳಷ್ಟು ವಿಡಿಯೋ ನಾನು ಮಾಡಿದ್ದೀನಿ. ಸೊ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಲವಾರು ರೋಡ್ ಸಿಗ್ನಲ್ ಟೆಸ್ಟಿಂದ ವಿಡಿಯೋಗಳಿದ್ದಾವೆ ನಮ್ಮ ಚಾನಲಲ್ಲಿ, ನೀವು ಅವನ್ನು ನೋಡ್ಬೋದು ಅಂತ ಹೇಳುತ್ತಾ, ಸೊ ಈ ಒಂದು ಮಾಹಿತಿ ಇದೇ ಥರದ ಹೊಸ ಮಾಹಿತಿಯನ್ನು ನಾನು ನಿಮಗೆ ನಿರಂತರವಾಗಿ ಕೊಡುತ್ತೇನೆ ಅಂತ ಹೇಳುತ್ತಾ, ನಿಮಗೇನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಖಂಡಿತವಾಗೂ ಕಾಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ, ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇದರಲ್ಲಿ ಅವರು 7ನೇ ತಾರೀಕು ಅಂತ ಹೇಳಿದ್ದಾರೆ. 7ನೇ ತಾರೀಕು ಶನಿವಾರ ಬರುತ್ತೆ. ಸೊ ಆವತ್ತು ಒಂದು 10-15 ಜನ ತೊಗೊಳ್ಬೋದು. ಬಟ್ ನಮ್ಮದು ಒಂದು ಅನಿಸಿಕೆ ಹೇಳ್ತಾ ಇದ್ದೀನಿ ನಾನು. ಒಂದು 10-15 ಜನ ತೊಗೊಂಡು ನೆಕ್ಸ್ಟ್ ಮತ್ತೆ ತಿರ್ಗಾ ಸೋಮವಾರದಿಂದ ಕಂಟಿನ್ಯೂ ಆಗಿ ಮಾಡ್ಬೋದು ಅಂತ ನಾವು ಅಂದ್ಕೊತಾ ಇದ್ದೀವಿ. ಬಟ್ ಅವ್ರು ಏನೇನು ಮಾಡ್ತಾರೆ ಅಂಥೇಳಿ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ. ಸೊ ಇದು ಆಗಿತ್ತು ಇವತ್ತಿನ ಒಂದು ಮಾಹಿತಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.